ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗ್ಲೂ ನೀವೇನಾದರೂ ಬಿಹಾರಿಗಳನ್ನ ತಿಪ್ಟೂರಿಂದ ಅಥವಾ ತುಮಕೂರಿಂದ ಅಥವಾ ರಾಜ್ಯದಿಂದ ಹೊರ ಹಟ್ಟಿಲ್ಲ ಅಂದರೆ ಬರೋ ದಿನಗಳಲ್ಲಿ ನಿಮ್ಮ ಹಣೆಗೂ ಗನ್ ಇಟ್ಟು ಎದುರಿಸಿ ನಿಮ್ಮನ್ನು ಲೂಟ್ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತೇನು. ನಮಸ್ಕಾರ ಸ್ನೇಹಿತರೆ, ಖಂಡಿತವಾಗ್ಲೂ ಇದೊಂದು ಆಘಾತಕಾರಿ ಒಂದು ಸುದ್ದಿ ತಂದಿದ್ದೀನಿ. 24ನೇ ತಾರೀಕು ತಡರಾತ್ರಿ ಒಂದು ಘಟನೆ ನಡೆದಿದೆ. ಈ ಘಟನೆ ಕೇಳುವಾಗ ನಿಜವಾಗ್ಲೂ ಅವ್ರ ಅನುಭವನ ನಾವು ಕೇಳಿಸ್ಕೊಳ್ಳುವಾಗ ನಿಜವಾಗ್ಲೂ ಆಘಾತ ಕೂಡ ಆಯಿತು. ಯಾಕಂದರೆ ತಡರಾತ್ರಿ ಒಂದು ಪೊದೆಲಿದ್ದಂಥ ವ್ಯಕ್ತಿ ಆಚೆ ಬಂದು ತಿಪ್ಟೂರಿನ ಯುವಕನ ಹಣೆಗೆ ಹಿಂಗೆ ಗನ್ನಿಟ್ಟು ನೀವು ಚೈನ್ ಕೊಡಿ ಅಥವಾ ಉಂಗುರ ಕೊಡಿ ಅಥವಾ ಮೊಬೈಲ್ ಕೊಡಿ, ಹಣ ಇದ್ರೆ ಕೊಡಿ ಅಂತ ಹೇಳಿ ಆ ಕಳ್ಳ ಅಟ್ಯಾಕ್ ಮಾಡಿರೋ ಸುದ್ದಿ ನಿಜವಾಗ್ಲೂ ಆಘಾತ ತಂತು. ಇದು ನಡೆದಿರೋದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಕೋಟೆ ಅಂತಕ್ಕಂಥ ಒಂದು ಏರಿಯಾ ಇದೆಯಲ್ಲ, ಅದರಲ್ಲಿ ತಿಪ್ಟೂರಮ್ಮನ ಕೂರಿಸ್ತಕ್ಕಂಥ ಒಂದು ಕಲ್ಲು ಗುಡಿ ಇದೆ. ಆ ಕಲ್ಲು ಗುಡಿಯ ಹಿಂಭಾಗದಲ್ಲಿ ಒಂದು ಒಂದಷ್ಟು ಪೊದೆ ಬೆಳ್ಕೊಂಡಿದೆ. ಆ ಒಂದು ಪೊದೆ ಒಳಗಡೆ 5 ಜನ ಸೇರ್ಕೊಂಡಿದ್ರಂತೆ. ಆ 5 ಜನದಲ್ಲಿ ಸದ್ಯಕ್ಕೆ 2 ಸಿಕ್ಕಾಕೊಂಡಿದ್ದಾರೆ. ಅವರು ಈ ರೀತಿ ಒಂದು ಕೃತ್ಯ ಎಸಗಿದ್ದಾರೆ, ಹಣೆಗೆ ಗನ್ನಿಟ್ಟಿದ್ದಾರೆ, ದುಡ್ಡು ಕೊಡಿ ಇದೆಲ್ಲ ಸುಲಿಗೆ ಮಾಡೋಕ್ಕೆ ನೋಡಿದ್ದಾರೆ. ಆಗ ಅಲ್ಲಿ ಇದ್ದಂಥ ವ್ಯಕ್ತಿ ಕಿರಿಚಿಕೊಂಡು ಅಲ್ಲಿದ್ದಂಥ ಸ್ನೇಹಿತರನ್ನೆಲ್ಲ ಕರೆದಾಗ ಅವರೆಲ್ಲ ಬಂದು ಅಟ್ಯಾಕ್ ಮಾಡಿದ್ರೆ 3 ಜನ ತಪ್ಪಿಸ್ಕೊಂಡಿದ್ದಾರೆ. 2 ಮಾತ್ರ ಕೈ ಸಿಕ್ಕಿ ಅವರು ಪೊಲೀಸರ ಸೆರೆವಾಸದಲ್ಲಿದ್ದಾರೆ. ಬೆಳಗ್ಗೆ ಅಲ್ಲಿ ಜಾಗನ ತಪಾಸಣೆ ಮಾಡುವಾಗ ಒಂದು ಬ್ಯಾಗ್ ಸಿಕ್ಕಿದೆ. ಅವರು ಸರಣಿ ಕಳ್ಳರು ಅಂತ ಕಾಣುತ್ತೆ. ಅವರು ಯಾವುದೇ ರೀತಿ ಕೃತ್ಯ ಎಸಗೋಕ್ಕೂ ಸಿದ್ಧರಿರ್ತಾರೆ, ಆ ಸ್ಥಿತಿನಲ್ಲಿ ಬಂದಿದ್ದಾರೆ. ಅವರು ತಂದಂಥದ್ದು ಒಂದು ಗನ್ ಕೂಡ ಸಿಕ್ಕಿದೆ. ಅದರೊಳಗೆ ಬುಲೆಟ್ ಏನೋ 3 ಸಿಕ್ಕು ಅವ್ರ ಜಾಬಲ್ಲಿ ಇಂತಕ್ಕಂಥ ಮಾಹಿತಿ ಸಿಕ್ತು. ಏನೇ ಆಗಿರಲಿ, ಇನ್ನು ಮುಂದೆ ಅದರಲ್ಲೂ ಈ ತೋಟದ ಮನೆ ಅಥವಾ ರೋಡ್ ಸೈಡ್ ಇರೋರು ಅಥವಾ ಕಡಿಮೆ ಮನೆಗಳಿರುತ್ತೆ, ಎಲ್ಲ ಒಂದು ಕಡೆ ಸಪ್ರೇಟ್ ಮನೆ ಇರುತ್ತೆ, ಈ ರೀತಿ ಇರೋರು ಎಚ್ಚರಿಕೆಯಿಂದ ಇರಿ. ಒಡವೆಗಳು ಇತ್ಯಾದಿ ಹಣ ಏನಾರು ಇದ್ದರೆ ಬ್ಯಾಂಕಲ್ಲಿ ಇಡಿ, ಸೇಫ್ಟಿ ಮಾಡ್ಕೊಳ್ಳಿ. ಈ ರೀತಿಯ ಕಳ್ಳರು ಗನ್ ಇಟ್ಕೊಂಡು ಬರ್ತಾರೆ, ಅದು ತಿಪ್ಟೂರಿಗೆ ಬರ್ತಾರೆ. ಏನಿದು ತಿನ್ನಕ್ಕೆ ಅನ್ನ ಇಲ್ಲ ಅಂತ ಕೆಲಸ ಕೇಳ್ಕೊಂಡು ಬರ್ತವೆ. ಇಲ್ಲಿ ಕೆಲಸ ಕೊಟ್ಟು 4 ದಿವಸಕ್ಕೆ ಅಲ್ಲೇ ಮೆರೆಯೋಕ್ಕೆ ಶುರುವಾಗಿ 4ನೇ ದಿವಸಕ್ಕೆ ಗನ್ ಇಡೋಕ್ಕೆ ಶುರುವಾಗಿರೋ ಅಂದರೆ ಕೆಲಸ ಕೊಡಿಸೋದು ಹೆಂಗೆ, ಕೆಲಸ ಮಾಡಿಸೋದು ಹೆಂಗೆ, ನಾವು ಬದುಕಿ ಉಳಿಯೋದು ಹೇಗೆ ಈ ಜಗತ್ತಲ್ಲಿ ಅಂತ ಒಂದು ಪ್ರಶ್ನೆಗಳು ಮೂಡುತ್ತೆ. ಹಾಗಾಗಿ ಆ 5 ಜನರ ಗುಂಪು ಯಾವುದು, ಏನು, ಅದರಲ್ಲಿ ಮುಖ್ಯಸ್ಥ ಯಾರು, ಏನು ಉದ್ದೇಶವಾಗಿ ಬಂದಿದ್ದರು, ಎಲ್ಲ ಮಾಹಿತಿ ಪೊಲೀಸಿನ ತನಿಖೆಯ ನಂತರ ಗೊತ್ತಾಗುತ್ತೆ. ಈಗ ಆಗಲೇ ಪೊಲೀಸರು ಅದ್ರ ಬಗ್ಗೆ ತನಿಖೆ ನಡೆಸಿದ್ದಾರೆ. ಹೆಚ್ಚಿನ ಮಾಹಿತಿ ಅವ್ರು ಏನಾದ್ರು ಕೊಟ್ಟರೆ ಖಂಡಿತವಾಗ್ಲೂ ಅದನ್ನೂ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಇನ್ನು ಮುಂದೆ ನೀವೆಲ್ಲ ಬರೀ ಇದು ತಿಪ್ಟೂರಿಗೆ ಮಾತ್ರ ಅಲ್ಲ, ಎಂಟೈರ್ ಸ್ಟೇಟು ಅಥವಾ ದೇಶವ್ಯಾಪಿ ಇಂಥ ಕಳ್ಳರ ಒಂದಷ್ಟು ಗ್ಯಾಂಗ್ಗಳು, ಅವ್ರಿಗಿನ್ನೇನು ಕೆಲಸ ಇಲ್ಲ. ಇವತ್ತಿನ ಸ್ಥಿತಿ ನೋಡುವಾಗ ಏನೂ ಆದಾಯ ಇಲ್ಲ, ಕೆಲಸಗಳು ಕೂಲಿಗಳು ಕಡಿಮೆ ಇರೋದ್ರಿಂದ ಬಹುಶಃ ಇದರಲ್ಲಿ ಬೇಗ ದುಡ್ಡು ಮಾಡ್ಕೋಬೋದು ಅಂತಲೋ ಅಥವಾ ಕೆಲಸ ಮಾಡೋಕ್ಕೆ ಇಚ್ಛೆ ಇಲ್ದಲ್ಲ ಈ ರೀತಿ ಈ ಕೊಲೆ ಸುಲಿಗೆ ಎದುರಿಸ್ಕೊಂಡು ಹೆಂಗೋ ಮಾಡ್ಕೊಂಡು ಜೀವನ ಮಾಡೋಣ, ಹಣ ಮಾಡೋಣ, ಒಡವೆ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಇಂಥ ಕಳ್ಳರು ಶುರು ಮಾಡಿರ್ಬೋದು ಹೊಸ ಕೆಲಸಗಳು. ಆದಷ್ಟು ಎಲ್ಲರೂ ತಡರಾತ್ರಿ ಅಡ್ಡಾಡೋದು, ಅದರಲ್ಲೂ ಸ್ವಲ್ಪ ಕುಡಿದು ಗಾಡಿನಲ್ಲೆಲ್ಲ ಹೋಗ್ತಾ ಚೈನ್ ಏನೋ ಹಾಕ್ಕೊಂಡಿರ್ತೀರಿ ಅಥವಾ ಮೊಬೈಲು ಕಾಸ್ಟ್ಲಿ ಇರ್ತವೆ. ಮೊಬೈಲ್ ಹೋದ್ರೂ ಆಯಿತು, ಚೈನ್ ಹೋದ್ರೂ ಆಯಿತು, ಹೆಚ್ಚು ಕಮ್ಮಿಯಾಗಿ ಶೂಟೋ ಅಥವಾ ಕುಯ್ದೋ ಮಾಡಿದ್ರೆ ಏನು ಮಾಡೋದು? ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಆದಷ್ಟು ಬೇಗ ಮನೆ ಸೇರೋ ಕೆಲಸ ಮಾಡಿ. ಯುವ ಪೀಳಿಗೆ ಒಂದು ಕೋಟೆ ಅಂಥ ಜಾಗದಲ್ಲಿ ಇಂಥ ಕಳ್ಳರು ಗ್ಯಾಂಗ್ ಇತ್ತು ಅಂದರೆ ನಂಬೋದಾ ನೀವುಗಳು? ಎಷ್ಟು ಭಯ ಆಗುತ್ತಲ್ವ. ಒಂದು ಕೋಟೆ ಒಳಗೆ ಯಾವುದೋ ಪದವಿಯಲ್ಲಿ ಕೂತಿದ್ರು ಅಂದರೆ ಇನ್ನು ಇದು ಟೌನು ಒಂದು ಕಡೆ, ಅದು ತಿಪ್ಟೂರಿನ ಕೋಟೆ ಅಂದರೆ ಅದು ಮೂಲ ಅಂತ ಹೇಳ್ಬೋದು ತಿಪ್ಟೂರಿಗೆ. ಅಂಥ ಒಂದು ಜಾಗದಲ್ಲೇ ಇಂಥ ಕಳ್ಳರು ಸಿಕ್ಕಿಯವರು. ಇಂಥ ಕಳ್ಳರು ಆ ಒಂದು ಜಾಗನ ಅವರ ಒಂದು ಕೇಂದ್ರ ಸ್ಥಳ ಮಾಡ್ಕೊಂಡವ್ರಲ್ಲ, ಇನ್ನು ಏನಂತ ಹೇಳಬೇಕು. ಮತ್ತು ಜೀವನ ಮಾಡೋದು ಹೆಂಗೆ ಜನ ಅನ್ನೋದು ಈ ಒಂದಷ್ಟು ಭಯನ ಹುಟ್ಟಾಕುತ್ತೆ. ಹಾಗಾಗಿ ಇದಕ್ಕೆ ಭಯ ಬೀಳೋದಕ್ಕಿಂತ ಎಚ್ಚರಿಕೆ ಮುಖ್ಯವಾಗಿರುತ್ತೆ. ನೀವು ಎಚ್ಚರಿಕೆಯಿಂದ ನಿಮ್ಮ ಬಗ್ಗೆ ನೀವು ಒಂದಷ್ಟು ಗಮನ ವಹಿಸಿ ಮನೆ ಬಾಗಿಲುಗಳನ್ನ ಹೆಂಗಂದ್ರಂಗೆ ಸೆಕೆ ಅಂತ ತೆಗೆದು ಬಿಡೋದು, ಈ ರೀತಿ ಮಾಡ್ದಂಗೆ ಸ್ವಲ್ಪ ಬೀಗಗಳನ್ನೆಲ್ಲ ಬಿಗಿಯದು ಹಾಕ್ಕೊಂಡು ಎಲ್ಲರೂ ಆಚೆ ಹೋಗ್ಬೇಕಂದಾಗ ಮನೆಯಲ್ಲಿ ಯಾವುದೇ ರೀತಿ ಬೆಲೆ ಬಾಳೋ ವಸ್ತುಗಳು ಹಿಡ್ದಂಗೆ ನೋಡ್ಕೊಳ್ಳಿ. ನಿಮ್ಮ ಆಭರಣ, ಹಣ ಎಲ್ಲದಕ್ಕೂ ನೀವೇ ಹೊಣೆಗಾರರಾಗಿರ್ತೀರಿ. ಕಳೆದೋದ್ಮೇಲೆ ಹುಡ್ಕೋದು ಭಾಳ ಕಷ್ಟ. ಕಳೆಯೋಕ್ಕೆ ಮುಂಚೆನೇ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.